ಈ ವಾರದ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2023ನೇ ಇಸ್ವಿ 12ನೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು 24ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಅಂದರೆ ಈ ವರ್ಷದ ಕೊನೆಯ ವಾರ ಇದು. ಈ ವರ್ಷದ ಕೊನೆಯ ವಾರದ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ನೋಡೋಣ. ಶೋಭಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದ ಕೃಷ್ಣ ಪಕ್ಷದ ಚತುರ್ದಶಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಕೃತಿಕ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಇರುತ್ತೆ. ಹಾಗಾದರೆ ಪ್ರತಿ ವಾರ ಆರಂಭ ಆಗ್ತಾ ಇದ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಈ ವಾರ ನಮ್ಗೆ ಹೇಗಿರುತ್ತಪ್ಪ ಅನ್ನುವಂಥ ತಿಳಿದುಕೊಳ್ಳೋದಕ್ಕೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಡಿಸೆಂಬರ್ 24ರಿಂದ ಡಿಸೆಂಬರ್ 30ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಯವರಿಗೂ ಕೂಡ ಯಾವ ರೀತಿಯಾಗಿ ಭವಿಷ್ಯ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಲಗ್ನದಲ್ಲಿ ಗುರು 12ನೇ ಮನೆಯಲ್ಲಿ ರಾಹು, ಹಾಗೆ 11ರಲ್ಲಿ ಶನಿ, 6ರಲ್ಲಿ ಕೇತು. ಇದು ನಿಮಗೆ ಮೇಷರಾಶಿಯವರಿಗೆ ಮಿಶ್ರ ಫಲವನ್ನು ಕೊಡಲಿದೆ. ರಾಹು ಗುರು ಖರ್ಚುಗಳನ್ನು ನಿಮಗೆ ಹೆಚ್ಚು ಮಾಡ್ತಾರೆ. ಶನಿ ಕೇತು ಧನ ಲಾಭವನ್ನು ಕೊಡ್ತಾರೆ. ನೋಡಿ, ಶನಿ ಕೇತು ಧನ ಲಾಭ ಕೊಡ್ತಾರೆ, ರಾಹು ಗುರು ಅದನ್ನು ಖರ್ಚು ಮಾಡಿಸ್ತಾರೆ. ಬಾಕಿಯಂತೆ ವೃತ್ತಿ, ಆರೋಗ್ಯ, ಕೌಟುಂಬಿಕ ಸೌಖ್ಯ ಎಲ್ಲ ಕೂಡ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಯಾವುದಾದ್ರೂ ಮುಖ್ಯವಾದಂತಹ ಕೆಲಸಗಳಿದ್ರೆ ಅದಕ್ಕೆ ನೀವು ಭೂಮಿಕೆಯನ್ನು ಅಂದರೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಯಾವುದಾದ್ರೂ ಭಾಳ ಇಂಪಾರ್ಟೆಂಟ್ ಕೆಲಸಗಳಿದ್ದರೆ ಅದಕ್ಕೊಂದು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಇನ್ನು ವೃಷಭ ರಾಶಿ. 11ರಲ್ಲಿ ರಾಹು. ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ರಾಹು ಇದ್ದಾನೆ, ಧನಲಾಭ ಕೊಡ್ತಾನೆ ರಾಹು. 10ನೇ ಮನೆಯ ಶನಿ ತಟಸ್ಥವಾಗಿದ್ದಾನೆ. ವ್ಯಯಸ್ಥಾನದಲ್ಲಿರುವಂತಹ ಗುರುವಿನಿಂದ ನಿಮಗೆ ವೃಷಭ ರಾಶಿಯವರಿಗೆ ಒಳ್ಳೆ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತೀರಿ, ಹಣವನ್ನು ಒಳ್ಳೊಳ್ಳೆ ಕೆಲಸಗಳಿಗೆ ಖರ್ಚು ಮಾಡ್ತೀರಿ. 5ನೇ ಮನೆಯಲ್ಲಿ ಕೇತುವಿನಿಂದ ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ. 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೃತ್ತಿ ಸ್ಥಾನ ಭದ್ರ ಆಗಿದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ರಾಹುವಿನಿಂದ ಹಣದ ಹರಿವು ಉತ್ತಮ ಆಗಿದೆ ರಾಹು ಇಲ್ಲಿ ನಿಮಗೆ. ಯಾಕಂದರೆ ನಾನು ಮೊದಲೇ ಹೇಳಿದೆ 11ನೇ ಮನೆಯಲ್ಲಿರೋದ್ರಿಂದ ಧನಲಾಭ ಕೊಡ್ತಾನೆ ರಾಹು. ಯಾವುದೇ ಜಗಳ, ವಾಗ್ವಾದ, ಕಿರಿಕಿರಿ ಇಲ್ಲದೆ ಈ ವಾರ ಕಳೆಯುತ್ತೆ, ಏನೂ ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ. ಈ ವಾರ 24ನೇ ತಾರೀಕಿಂದ 30ನೇ ತಾರೀಕುವರೆಗೆ 11ನೇ ಮನೆಯಲ್ಲಿ ಗುರು ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾನೆ ಮಿಥುನ ರಾಶಿಯವರಿಗೆ. ಯಾಕಂದರೆ ನಿಮ್ಮ 11ನೇ ಮನೆಯಲ್ಲಿದ್ದಾನೆ ಗುರು. ನಿಮ್ಮ ಒಳ್ಳೆಯದು ಯಾವುದು ಅದನ್ನೇ ಗುರು ನಿಮಗೆ ಅನುಗ್ರಹಿಸ್ತಾನೆ. ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರ ನಿಮಗೆ ಕೊಡ್ತಾನೆ, ಕೆಟ್ಟದ್ದು ನಿಮಗೆ ಗುರು ಕೊಡೋದಕ್ಕೆ ಹೋಗೋದೇ ಇಲ್ಲ. ಭಾಳಷ್ಟು ನಿಮಗೆ ನೆಮ್ಮದಿ ಕೊಡುವಂಥ ಸಂಗತಿಗಳು ನಡೀತವೆ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಅವಿವಾಹಿತರಿದ್ದರೆ ವಿವಾಹ ಮಾಡಬೇಕು ಅಂತ ಯೋಚನೆಯಲ್ಲಿದ್ದರೆ ಈ ವಾರ ವಿವಾಹ ನಿಮಗೆ ನಿಗದಿಯಾಗೋ ಸಾಧ್ಯತೆ ಇದೆ, ಒಂದು ಸಂಭವ ಇದೆ ಮಿಥುನ ರಾಶಿಯವರಿಗೆ. ಇನ್ನು ವೃತ್ತಿಯಲ್ಲಿ ಯಶಸ್ಸು, ಲಾಭ ಇದೆ. ಕೌಟುಂಬಿಕವಾಗಿ ಶಾಂತಿ, ನೆಮ್ಮದಿ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಈ ವಾರ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ನೋಡಿ, ಈಗ ಗಂಭೀರವಾದ ಸಮಯ. ಕಟಕ ರಾಶಿಯವರು ಗುರುಬಲ ಇಲ್ಲ ನಿಮಗೆ. ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೌಟುಂಬಿಕ ಅಶಾಂತಿ, ಜಗಳ, ಮನಸ್ತಾಪ ನಿಮ್ಮನ್ನು ಹಣ್ಣು ಮಾಡಿಬಿಡುತ್ತೆ, ಸಾಕಾಗಿ ಹೋಗ್ಬಿಡುತ್ತೆ. ಈ ಕೌಟುಂಬಿಕ ವಿಚಾರ ಅನ್ನುವಂಥದ್ದು ನಿಮಗೆ ಜಗಳ ಆಗೋದು, ಮನಸ್ತಾಪ ಆಗೋದು. ಮತ್ತು ನಿಮ್ಮ ಮಾತು ಯಾರೂ ಕೂಡ ಕೇಳೋದಕ್ಕೆ ತಯಾರಿರೋದಿಲ್ಲ. ನಿಮ್ಮ ಮಾತನ್ನು, ಕಟಕ ರಾಶಿಯವರ ಮಾತನ್ನು ಈ ವಾರದಲ್ಲಿ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥ ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ. ಹಣದ ಹರಿವು ಕೂಡ ಉತ್ತಮ ಆಗಿದ್ದರೂ ಖರ್ಚುಗಳು ಜಾಸ್ತಿ ಇರ್ತವೆ ನಿಮಗೆ. ಹಾಗಾಗಿ ಕಟಕ ರಾಶಿಯವರಿಗೆ ಸ್ವಲ್ಪ ಈ ವಾರ ಅನ್ನೋಂಥದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಸಿಂಹರಾಶಿಯವ್ರದ್ದು ನೋಡೋಣ. ನೋಡಿ, ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ, ಭಾಗ್ಯೋದಯವಾಗುವಂತಹ ಸಮಯ. ಯಾಕಂದರೆ ಗುರುಬಲ, ಗುರು ಒಳ್ಳೆ ಸ್ಥಾನದಲ್ಲಿದ್ದಾನೆ ಸಿಂಹರಾಶಿಯವರಿಗೆ. ವೃತ್ತಿಯಲ್ಲಿ ಯಶಸ್ಸಿದೆ, ಸಾಮಾಜಿಕ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗುವಂಥ ಸಮಯ ಇದು ಸಿಂಹರಾಶಿಯವರಿಗೆ. ಆದರೆ ಕುಟುಂಬದಲ್ಲಿ ಕೊಂಚ ಅಶಾಂತಿಯ ಗಾಳಿ ಬೀಸುತ್ತೆ. ಸ್ವಲ್ಪ ಮನಸ್ತಾಪ, ಕಿರಿಕಿರಿ ಈ ಥರದ್ದು ಸ್ವಲ್ಪ ಕುಟುಂಬದಲ್ಲಿ ಇರುತ್ತೆ. ಕುಟುಂಬ ಸದಸ್ಯರ ಜೊತೆಗೆ ಕೊಂಚ ತಿಕ್ಕಾಟ, ಇರಿಸುಮುರಿಸು ಕೂಡ ತರುತ್ತೆ. ಆರೋಗ್ಯಕ್ಕೂ ಕೂಡ ಹಾನಿ ಆಗಬಹುದು. ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಕುಟುಂಬ ಸದಸ್ಯರ ಜೊತೆಗೆ ಸ್ವಲ್ಪ ಜಾಗೃತಿಯಾಗಿರಿ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಪ್ರತಿಫಲವನ್ನು ಕೊಡ್ತಾ ಇದೆ. ಇನ್ನು ಕನ್ಯರಾಶಿ. ಕನ್ಯರಾಶಿಯವರಿಗೆ 24ನೇ ತಾರೀಕಿಂದ 30ನೇ ತಾರೀಕು ತನಕ ವರ್ಷದ ಕೊನೆಯ ವಾರ ಹೇಗಿದೆ ನೋಡೋಣ. 6ನೇ ಮನೆಯ ಶನಿ ವಿಪುಲ ಧನಲಾಭವನ್ನು ಕೊಡ್ತಾನೆ, ಸಿಕ್ಕಾಪಟ್ಟೆ ಒಳ್ಳೆ ಧನಲಾಭವನ್ನು ಕೊಡ್ತಾನೆ ಕನ್ಯರಾಶಿಯವರಿಗೆ. ಶನಿ ಯಾವುದು ನೆಪಗಳಿಂದ ನಿಂತು ಹೋಗಿದ್ದಂತಹ ಕೆಲಸಗಳೇನಾದರೂ ಇದ್ದರೆ ಬೇರೆ ಬೇರೆ ಕಾರಣಗಳಿಂದ ಆ ಎಲ್ಲ ಕಾರಣಗಳಿಗೂ ಕೂಡ ಆ ಕೆಲಸಗಳಿಗೆ ಶನಿ ಇಲ್ಲಿ ಚಾಲನೆಯನ್ನು ಕೊಡ್ತಾನೆ.
ಎಲ್ಲ ಕೆಲಸಗಳು ಕೂಡ ಶುರುವಾಗ್ತವೆ. ವಿಘ್ನಗಳಾಗದಂತೆ ಕೆಲಸಗಳು ನಡೆಯೋದಕ್ಕೆ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಕೇತು 7ನೇ ಮನೆಯ ಶನಿ ನಿಮಗೆ ವೈಯಕ್ತಿಕವಾಗಿ ಕೊಂಚ ಕಿರಿಕಿರಿ ಕೊಡ್ತಾರೆ, ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ. ಪ್ರವಾಸಗಳನ್ನು ಕೂಡ ಮಾಡುವಂತಹ ಒಂದು ಅವಕಾಶ ಈ ಒಂದು ವಾರದಲ್ಲಿ ನಿಮಗೆ ಕನ್ಯಾ ರಾಶಿಯವರು ಸಿಗುತ್ತೆ. ಇನ್ನು ತುಲಾರಾಶಿಯವರಿಗೆ ನೋಡಿ, ಗುರು 7ರಲ್ಲಿ, ರಾಹು 6ನೇ ಮನೆಯಲ್ಲಿ, ನಿಮಗೆ ಡಬಲ್ ಧಮಾಕ ಇದು. 7ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ರಾಹು, ಸಿಕ್ಕಾಪಟ್ಟೆ ಒಳ್ಳೆ ಧಮಾಕ ಇದೆ ತುಲಾರಾಶಿಯವರಿಗಂತೂ. ಗುರು ರಾಹು ಇಬ್ಬರು ನಿಮಗೆ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಈ ವಾರ. ಕಷ್ಟ ಅಂತ ಅನಿಸೋದೇ ಇಲ್ಲ, ಹಾಗೆ ಜೀವನ ನಿಮಗೆ ಸರಾಗವಾಗಿ ಮುನ್ನಡೆಯುತ್ತೆ. ಅವಿವಾಹಿತರಿದ್ದರೆ ತುಲಾರಾಶಿಯವರು ವಿವಾಹ ಯೋಗ ಕೂಡ ಈ ವಾರ ಇದೆ ನಿಮಗೆ. ನಿರುದ್ಯೋಗಿಗಳಿದ್ರೆ ಉದ್ಯೋಗ ಪ್ರಾಪ್ತಿಯಾಗತ್ತೆ. ಪ್ರಮೋಷನ್, ಈಗ ಉದ್ಯೋಗದಲ್ಲಿರುವಂಥವರಿದ್ದರೆ ಪ್ರಮೋಷನ್ನು, ಒಂದು ಬಡ್ತಿ, ಅಧಿಕಾರ ಎಲ್ಲವೂ ಸಿಗುವಂತಹ ಒಂದು ಒಳ್ಳೆ ಟೈಮ್ ಇದು ತುಲಾರಾಶಿಯವರಿಗೆ. ನಿಂತು ಹೋಗಿದ್ದಂಥ ಕೆಲಸಗಳು ಮತ್ತೆ ಪ್ರಾರಂಭ ಆಗ್ತವೆ, ಯಶಸ್ಸು ತಂದು ಕೊಡ್ತವೆ ಕೆಲಸಗಳಿಂದ ತುಲಾರಾಶಿಯವರಿಗೆ. ಭಾಳ ಚೆನ್ನಾಗಿದೆ ಈ ವಾರ. ಇನ್ನು ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಈಗ ನಿಮಗೆ ಬಹಳ ಗಂಭೀರ ಸಮಯ ಇದು. 4ನೇ ಮನೆಯಲ್ಲಿ ಶನಿ ಇದ್ದು ನಿಮಗೆ ನಿಮ್ಮ ಮನೆಯಲ್ಲೇ ಅಪರಿಚಿತ ಭಾವ ಮೂಡಿಸ್ತಾನೆ. ಅಂದರೆ ನಿಮ್ಮ ಮನೆಯಲ್ಲಿ ನೀವಿದ್ರೂ ಕೂಡ ಒಂದು ರೀತಿ ನಾನೇನೋ ಹೊರಗಿನವನೇನೋ ಅನ್ನುವ ರೀತಿಯಲ್ಲಿ ಮನೆಯ ವಾತಾವರಣ ಇರುತ್ತೆ. ಮನೆ ಬಿಟ್ಟು ಹೋಗಬೇಕು ಅನ್ನೋಂಥ ತುಡಿತ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೇಡಪ್ಪ ಮನೆ ಇದು ಅನ್ನುವ ರೀತಿ ಆಗಿಬಿಡುತ್ತೆ. 6ನೇ ಮನೆ ಗುರುವಿನಿಂದಲೂ ಕೂಡ ನಿಮಗೆ ಬೆಂಬಲ ಇಲ್ಲದೆ ಇರೋದರಿಂದ ಮಾನಸಿಕ ಹಿಂಸೆ ಜಾಸ್ತಿ ಆಗುತ್ತೆ, ಧನಹಾನಿ ಆಗತ್ತೆ, ಆರೋಗ್ಯ ಹಾನಿ ಆಗತ್ತೆ. ನೀವೇ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿ ತೊಂದರೆಗಳಾಗದಂತೆ ಎಚ್ಚರಿಕೆ ವಹಿಸಬೇಕು, ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ನೀವೇ ಮನೆ ಬಿಟ್ಟು ಹೋಗೋಣ ಅನಿಸ್ಬಿಡುತ್ತೆ, ಹೋದರೆ ನಂತರ ಏನು ಪ್ರಾಬ್ಲಮ್ಮು, ಏನೆಲ್ಲ ಆಗಬಹುದು ಅದನ್ನು ಆಲೋಚನೆ ಮಾಡ್ಕೊಳ್ಳಿ. ಮನೆ ಬಿಟ್ಟು ಹೋಗಬಹುದು ಅನ್ನುವಂಥ ಆಲೋಚನೆಯನ್ನು ಮನಸ್ಸಿನಿಂದ ತೆಗೆದು ಹಾಕಿಬಿಡಬೇಕು. ನಿಮ್ಮ ಮನಸ್ಸನ್ನು ನೀವೇ ನಿಯಂತ್ರಣವನ್ನು ಹತೋಟಿಗೆ ತೆಗೆದುಕೊಳ್ಳಬೇಕಾಗತ್ತೆ, ಎಚ್ಚರಿಕೆ ವಹಿಸಿ. ಆಮೇಲೆ ನೀವು ಸಂಯಮಿಗಳಾಗಿದ್ದರೆ, ಅಂದರೆ ತಾಳ್ಮೆಯಿಂದ ಇದ್ದರೆ ಅವಮಾನ, ಕಟ್ಟಿಟ್ಟ ಬುತ್ತಿ, ವಾಹನದಿಂದಲೂ ಕೂಡ ನಷ್ಟ ಇದೆ, ಹುಷಾರಾಗಿರಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಈ ಬಾರಿ ಸ್ವಲ್ಪ ಕಷ್ಟ ಇದೆ. ಈ ವಾರ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಆರೋಗ್ಯ ಹಾನಿ, ಧನಹಾನಿ ಎಲ್ಲವೂ ಕೂಡ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಇನ್ನು ಧನುರಾಶಿಯವರಿಗೆ ನೋಡಿ, ಈಗ ನಿಮಗೆ ಗುರುಬಲ ಶನಿಬಲ ಎರಡೂ ಇದ್ದು ಡಬಲ್ ಧಮಾಕ ನಿಮಗೆ. ಯಾರಿಗೆ? ಧನುರಾಶಿಯವರಿಗೆ ನೋಡಿ, ಗುರುಬಲನೂ ಇದೆ, ಶನಿಬಲನೂ ಇದೆ. ಯಾವುದೇ ಮೂಲದಿಂದಲೂ ಕೂಡ ನಿಮಗೆ ಹಠಾತ್ತಾಗಿ ಹಣ ಬರುವಂಥ ಯೋಗ ಈ ವಾರ ಇದೆ ನಿಮಗೆ ಧನುರಾಶಿಯವರಿಗೆ. ಅದರ ಜೊತೆಗೆ ಯಾರು ಮಕ್ಕಳಾಗಲಿಲ್ಲ ಅಂತ ಕೊರಗ್ತಾ ಇದ್ದಾರೋ ಧನುರಾಶಿಯವರು, ಅವರಿಗೆ ಸಂತಾನದ ಸುಖ ಸಂತೋಷ ಕೂಡ ಈ ಸಂದರ್ಭದಲ್ಲಿ ದೊರೆಯುತ್ತೆ. ಆಸ್ತಿ ಕೊಳ್ಳುವಂತಹ ಯೋಗ ಕೂಡ ಇದೆ. ಆದರೆ 4ನೇ ಮನೆಯ ರಾಹುವಿನಿಂದ ಕಿರಿಕಿರಿ ಆಗದಂತೆ ರಾಹು ಶಾಂತಿಯನ್ನು ಒಂದು ಮಾಡಿಸ್ಕೊಂಡ್ರೆ ನೀವು, ಅಂದರೆ ನಿಮ್ಮಲ್ಲೆಲ್ಲರೂ ಹತ್ತಿರ ಇದ್ದರೆ ಯಾರಾದರೂ ದೇವಸ್ಥಾನದಲ್ಲಿ ಅಥವಾ ಅಲ್ಲಿ ಮಾಡಿಸ್ತಾರೆ, ರಾಹು ಶಾಂತಿ ಅಂತ ಮಾಡಿಸ್ತಾರೆ, ಅಲ್ಲಿ ಹೋಗಿ ನೀವು ರಾಹು ಶಾಂತಿ ಅಂತ ಒಂದು ಮಾಡಿಸ್ಕೊಂಡ್ರೆ ನಿಮಗೆಲ್ಲ ಆಗುವಂಥ ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರ್ತವೆ. ನಂತರ ಆಸ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ, ಆಸ್ತಿಯನ್ನು ಕೊಳ್ಳೋದಕ್ಕೆ ಅಂದರೆ ಖರೀದಿ ಮಾಡೋದಕ್ಕೂ ಕೂಡ ನೀವು ಧನುರಾಶಿಯವರು ಮುಂದಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಲಾಭ ಇದೆ, ಒಳ್ಳೆದಿದೆ, ಚೆನ್ನಾಗಿದೆ. ಇನ್ನು ಧನುರಾಶಿ ವಿದ್ಯಾರ್ಥಿಗಳಿಗೆ ಓಕೆ, ವೈಯಕ್ತಿಕವಾಗಿ ಬಹಳ ಅಭಿವೃದ್ಧಿ ಇದೆ. ಧನುರಾಶಿಯವರಿಗೆ ನೌಕರಿಯಲ್ಲಿ ಯಶಸ್ಸಿದೆ ಖಂಡಿತ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಒಟ್ಟಾರೆ ನಿಮಗೆ ಈ ವಾರ ಶುಭ ಕಾಲ. ಇನ್ನು ಮಕರ ರಾಶಿ, ಈಗ 3ರಲ್ಲಿ ಮಕರ ರಾಶಿಯವ್ರದ್ದು ನೋಡೋದಾದರೆ 3ನೇ ಮನೆಯಲ್ಲಿ ರಾಹು ಒಳ್ಳೆ ಬಲ, ಸಾಮರ್ಥ್ಯ, ಹಣ ಎಲ್ಲವನ್ನು ಕೊಡ್ತಾನೆ. ಹಣವನ್ನು ಕೊಡ್ತಾನೆ, ಸಾಮರ್ಥ್ಯ ಕೊಡ್ತಾನೆ, ಬಲ ಕೊಡ್ತಾನೆ, 3 ಕೂಡ ಕೊಡ್ತಾನೆ. ಯಾರು? ರಾಹು. ಮಕರ ರಾಶಿಯವರಿಗೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಹಣ ಬರುತ್ತೆ, ಎಲ್ಲಿಂದಾದರೂ ಬರುತ್ತೆ, ನೀವು ಅಂದುಕೊಂಡದಕ್ಕಿಂತ ಹೆಚ್ಚೇ ಬರುತ್ತೆ. ಶುಕ್ರ ಮಂಗಳ 11ನೇ ಮನೆಯಲ್ಲಿರೋದು ಕೂಡ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ. ಮುಂದೆ ನಿಮಗಿನ್ನೂ ಕೂಡ ಒಳ್ಳೆಯ ಯೋಗ, ಒಳ್ಳೆಯ ಫಲ ಕೂಡ ಸಿಗುವಂಥದ್ದು ಬಾಕಿ ಇದೆ. ಇದುವರೆಗೂ ಅನುಭವಿಸಿದ ಕಷ್ಟ ನಷ್ಟ ಎಲ್ಲ ಕೂಡ ಮರೆಯಾಗ್ಬಿಡುತ್ತೆ. ಗ್ರಹಗತಿಗಳು ಒಳ್ಳೆಯ ಸ್ಥಾನದಲ್ಲಿದ್ದು ನಿಮಗೆ ಭಾಗ್ಯೋದಯಗಳನ್ನು ಉಂಟು ಮಾಡುವಂತಹ ಕಾಲ ಇನ್ನೂ ಕೂಡ ಇದೆ, ಈಗಲೂ ಇದೆ, ಮುಂದೆನೂ ಕೂಡ ಇದೆ. ಮಕರ ರಾಶಿಯವರಿಗೆ ಭಾಳ ಚೆನ್ನಾಗಿದೆ. ಇನ್ನು ಕುಂಭರಾಶಿ ನೋಡಿ, ನೀವು ಅಂದ್ಕೊಂಡಂಥ ಸಂಗತಿಗಳು ಕುಂಭರಾಶಿಯವರು ಪರಿಸ್ಥಿತಿಗಳು ನೀವು ಊಹಿಸಿದ್ದಕ್ಕಿಂತಲೂ ವ್ಯತಿರಿಕ್ತವಾಗಿರುತ್ತೆ. ನೀವು ಏನು ಅಂದ್ಕೊಂಡಿರ್ತಾರೋ ಅದ್ರ ಉಲ್ಟಾ ಇರುತ್ತೆ. ಹುಷಾರಾಗಿರಿ ಕುಂಭರಾಶಿಯವರು. ಗಂಭೀರ ಪರಿಸ್ಥಿತಿ ಇರುತ್ತೆ, ಆದರೆ ಅದನ್ನು ನಿಭಾಯಿಸುವುದರಲ್ಲಿ ನಿಮ್ಮ ಜಾಣ್ಮೆ ಬಹಳ ಮುಖ್ಯವಾಗುತ್ತೆ. ನಿಮ್ಮ ಜಾಣ್ಮೆ ಎಷ್ಟಿದೆ ಅಂತ ನೀವಿಲ್ಲಿ ತೋರಿಸ್ಬೇಕು.
ಗ್ರಹಗಳು ವ್ಯತಿರಿಕ್ತ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಕುಂಭರಾಶಿಯವರಿಗೆ ಮಾನಸಿಕ ಕಿರಿಕಿರಿ ಉಂಟಾಗತ್ತೆ, ಹಣಕಾಸಿನ ಬಿಕ್ಕಟ್ಟು ಕೂಡ ಉಂಟಾಗತ್ತೆ, ಕೌಟುಂಬಿಕ ಅಶಾಂತಿ ಮುಂತಾದವು ಕೂಡ ಇರ್ತವೆ. ಆದರೆ ಎಲ್ಲವನ್ನು ಕೂಡ ನೀವು ಸಹನೆಯಿಂದ, ತಾಳ್ಮೆಯಿಂದ, ಶಾಂತಿಯಿಂದ, ಕುಶಲತೆಯಿಂದ ಅದನ್ನೆಲ್ಲವನ್ನು ನಿಭಾಯಿಸಬೇಕಾಗತ್ತೆ. 11ನೇ ಮನೆಯಲ್ಲಿ ಇರುವಂಥ ಸೂರ್ಯ ಬುಧ ಮಾತ್ರ ನಿಮಗೆ ಬೆಂಬಲವನ್ನು ಕೊಡ್ತಾರೆ. ಇವರಿಬ್ಬರು ಮಾತ್ರ, ಮತ್ತೆ ಯಾವುದೇ ಗ್ರಹಗಳು ಅಷ್ಟು ಬೆಂಬಲ ಇಲ್ಲ. ಸೂರ್ಯ ಮತ್ತು ಬುಧ ಇಬ್ಬರೇ ನಿಮಗೆ ಕುಂಭರಾಶಿಯವರಿಗೆ ಬೆಂಬಲ ಕೊಡ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಶಾಂತತೆಯಿಂದ ಇದ್ದರೆ ಎಲ್ಲವೂ ಕೂಡ ನೀವು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ. ಇನ್ನು ಮೀನರಾಶಿಯವರು ನೋಡಿ, ಮೀನರಾಶಿಯವರಿಗೆ ಇನ್ನೂ ಕೆಲವು ಕಾಲ ಸಂಪೂರ್ಣ ಗುರುಬಲ ಅನುಭವಿಸುವ ಯೋಗ ನಿಮಗಿದೆ, ಈಗಲೂ ಇದೆ, ನಡೀತಾ ಇದೆ. ಇನ್ನು ಮುಂದೆನೂ ಕೂಡ ಒಂದಷ್ಟು ಕಾಲ ನೀವು ಸಂಪೂರ್ಣ ಗುರುಬಲವನ್ನು ಅನುಭವಿಸ್ಬೋದು. ಗುರುಬಲ ಹೊಂದಿದ್ರೆ ಬೇರೆ ಯಾವ ಗ್ರಹದ ಬಲ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ, ಯಾಕಂದರೆ ಗುರುಬಲ ಮೇಯ್ನ್ ಆಗುತ್ತೆ. ಆದರೆ 7.5 ಮೊದಲ ಹಂತದಲ್ಲಿ ಈಗ ನೀವಿರೋದ್ರಿಂದ ಖರ್ಚುಗಳು ಸ್ವಲ್ಪ ಹೆಚ್ಚಾಗತ್ತೆ. ನಿಮ್ಮ ಹಿಡಿತ ಮೀರಿ ನಿಮಗೆ ಆತಂಕ ಉಂಟು ಮಾಡ್ಬೋದು ಖರ್ಚಿನ ಹಣದ ವಿಚಾರದಲ್ಲಿ. 9ನೇ ಮನೆಯಲ್ಲಿ ಶುಕ್ರ, 10ನೇ ಮನೆಯಲ್ಲಿ ಬುಧ ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಅನಿರೀಕ್ಷಿತವಾಗಿ ಬಂದೊದಗುವಂತಹ ಖರ್ಚುಗಳು, ಮಾನಸಿಕ ಕಿರುಕುಳ, ಇವುಗಳಿಂದ ಸ್ವಲ್ಪ ಜಾಗೃತಿ ಇರಬೇಕಾಗತ್ತೆ. ಒಂದು ಖರ್ಚುಗಳು ಬರ್ತವೆ, ಸ್ವಲ್ಪ ಯಾವುದಕ್ಕೆ ಇಂಪಾರ್ಟೆಂಟು ಖರ್ಚು ಮಾಡಬೇಕು, ಇದು ಮಾಡಬಾರ್ದು ಅನ್ನೋದನ್ನ ನೋಡ್ಕೊಂಡು ಖರ್ಚು ಮಾಡಿ. ಅದರ ಜೊತೆಗೆ ಮಾನಸಿಕ ಕಿರುಕುಳ, ಒತ್ತಡ ಕೂಡ ಬರಬಹುದು. ಅದನ್ನು ಸ್ವಲ್ಪ ಶಾಂತತೆಯಿಂದ ಅಂದರೆ ನೀವು ಒಂಚೂರು ತಾಳ್ಮೆಯಿಂದ ನೀವು ಅದನ್ನು ನಿಭಾಯಿಸಬೇಕಾಗತ್ತೆ. ಇದು ಈ ವಾರದ 12 ರಾಶಿಗಳ ಫಲಾಫಲ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.